ಚೋಳೇನ ಕೆರೆಯಲ್ಲಿ ಬೋಟಿಂಗ್ಗೆ ಗ್ರೀನ್ ಸಿಗ್ನಲ್. ಬೋಟಿಂಗ್ನಲ್ಲಿ ಜಾಲಿ ರೈಡ್ ಮಾಡಿದ ಸಚಿವ ರಾಜಣ್ಣ. ಮಧುಗಿರಿ ಜನರ ಆರಾಧ್ಯ ದೈವ ದಂಡಿಮಾರಮ್ಮ ತೆಪ್ಪೋತ್ಸವ ನಡೆದ ಬೆನ್ನಲ್ಲೇ ಭಕ್ತರಿಗೆ ಪ್ರವಾಸಿಗರಿಗೆ ಮತ್ತೊಂದು ಶುಭ ಸುದ್ದಿ ಸಿಕ್ಕಿದೆ. ಹೌದು, ಬರೋಬ್ಬರಿ 50 ವರ್ಷಗಳ ಬಳಿಕ ದಂಡಿನ ಮಾರಮ್ಮ ತೆಪ್ಪೋತ್ಸವವನ್ನ ಅದ್ದೂರಿಯಾಗಿ ನಡೆಸಲಾಗಿದ್ದು, ಇದೀಗ ತೆಪ್ಪೋತ್ಸವ ನಡೆದ ಮಧುಗಿರಿಯ ಚೋಳೇನಹಳ್ಳಿ ಕೆರೆಯಲ್ಲಿ ಬೋಟಿಂಗ್ಗೆ ಚಾಲನೆ ನೀಡಲಾಗಿದೆ. ಸುತ್ತಲೂ ಬೆಟ್ಟ, ಮಧ್ಯದಲ್ಲಿ ಕೆರೆ. ಬೋಟಿಂಗ್ನಲ್ಲಿ ರೈಡ್ ಮಾಡಿ ಪ್ರಕೃತಿ ಸೌಂದರ್ಯವನ್ನ ಪಡೆಯುವ ಅವಕಾಶ ಸಿಕ್ಕಿದ್ದು, ಜನರಂತೂ ಈ ಅವಕಾಶಕ್ಕಾಗಿ ಕಾಯ್ತಾ ಇದ್ದಾರೆ. ಏಕಶಿಲಾ ಬೆಟ್ಟಕ್ಕೆ ಹೆಸರುವಾಸಿಯಾಗಿರೋ ಮಧುಗಿರಿಯ ಚೋಳೇನ ಕೆರೆ ಪ್ರವಾಸಿ ತಾಣವಾಗಿ ಮಾರ್ಪಡುತ್ತಿದೆ. ಹೀಗಾಗಿ ಸಹಕಾರಿ ಸಚಿವ ಕೆಎನ್ ರಾಜಣ್ಣ ಕೆರೆಯಲ್ಲಿ ಬೋಟಿಂಗ್ಗೆ ಚಾಲನೆ ನೀಡಿದ್ರು. ಬೋಟಿಂಗ್ಗೆ ಚಾಲನೆ ನೀಡಿದ ಬಳಿಕ 1 ರೌಂಡ್ಸ್ ಕೆರೆಯಲ್ಲಿ ಬೋಟಿಂಗ್ನಲ್ಲಿ ಜಾಲಿ ರೈಡ್ ಮಾಡಿ ಫುಲ್ ಎಂಜಾಯ್ ಮಾಡಿದ್ರು. ಇಷ್ಟು ದಿನ ರಾಜಕೀಯ ಜಂಜಾಟದಲ್ಲಿ ಬ್ಯುಸಿಯಾಗಿದ್ದ ಸಚಿವ ರಾಜಣ್ಣ ಬೋಟಿಂಗ್ಗೆ ಚಾಲನೆ ನೀಡುವ ನೆಪದಲ್ಲಿ ತನ್ನ ಆಪ್ತರ ಜೊತೆ ಬೋಟಿಂಗ್ನಲ್ಲಿ ಜಾಲಿ ರೈಡ್ ಮಾಡಿ ರಿಲ್ಯಾಕ್ಸ್ ಮೂಡಿಗೆ ಜಾರಿದ್ರು. ಸದ್ಯ ಕೆರೆಯಲ್ಲಿ ತಾತ್ಕಾಲಿಕವಾಗಿ ಬೋಟಿಂಗ್ ವ್ಯವಸ್ಥೆ ಕಲ್ಪಿಸಲಾಗಿದ್ದು, ಮುಂದಿನ ದಿನಗಳಲ್ಲಿ ಕೆರೆಯಲ್ಲಿ ಶಾಶ್ವತವಾಗಿ ದೋಣಿ ವಿಹಾರಕ್ಕೆ ವ್ಯವಸ್ಥೆ ಮಾಡಲಾಗುವುದು ಅಂತ ಸಚಿವ ಕೆಎನ್ ರಾಜಣ್ಣ ತಿಳಿಸಿದ್ದಾರೆ. ಇನ್ನು ಸಾಮಾನ್ಯ ಜನರು ಬೋಟಿಂಗ್ನಲ್ಲಿ ಹೋಗಬೇಕು ಅಂದ್ರೆ ಬೀಚ್ಗಳಿಗೆ ಹೋಗಬೇಕು. ಯುವಕರು ಹೋಗಿ ಎಂಜಾಯ್ ಮಾಡ್ತಾರೆ. ಆದರೆ ಹಳ್ಳಿಯಲ್ಲಿರೋ ಜನರು, ಬಡವರು ಅಷ್ಟು ದೂರ ಹೋಗಿ ಬೋಟಿಂಗ್ ಮಾಡಲು ಸಾಧ್ಯವಾಗುವುದಿಲ್ಲ. ಆದ್ರೆ ಈಗ ಒಂದು ತಾಲೂಕಿನಲ್ಲಿ ಬೋಟಿಂಗ್ ಆರಂಭಿಸುತ್ತಿರೋದಕ್ಕೆ ಮಧುಗಿರಿ ಜನರಂತೂ ಫುಲ್ ಖುಷಿಯಾಗಿದ್ದಾರೆ. ಸಿರಾಜ್ ಅಹಮದ್, ಪ್ರಜಾಶಕ್ತಿ ಟಿವಿ, ಮಧುಗಿರಿ.